ಶಿವಮೊಗ್ಗದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಕೋರುವವರು ಕೆಇ ಕಾಂತೇಶ್, ಮುಖಂಡರು, ರಾಷ್ಟ್ರಭಕ್ತರ ಬಳಗ, ಶಿವಮೊಗ್ಗ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಇಂದು ಯಡಿಯೂರಪ್ಪನವರ ಜನ್ಮದಿನ. 84 ವರ್ಷಗಳ ತುಂಬು ಜೀವನವನ್ನು ಸಮಾಜಕ್ಕೆ ಮುಡುಪಾಗಿಟ್ಟಂಥವರು ಯಡಿಯೂರಪ್ಪನವರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ 50 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾರತೀಯ ಜನತಾ ಪಕ್ಷವನ್ನು ಬೆಳೆಸಿದಂಥವರು. ಅಷ್ಟೇ ಅಲ್ಲ, ಯಡಿಯೂರಪ್ಪನವ್ರಿಗೆ ಸಾಮಾಜಿಕ ಕಳಕಳಿ, ಕಾಳಜಿ ಅಂತಕ್ಕಂಥದ್ದು ನಾವ್ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರೈತರ ಬಗ್ಗೆ ಫ್ರೀ ಕರೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು ಯಡಿಯೂರಪ್ಪನವರು. ಬಡವರ ಹೆಣ್ಣು ಮಕ್ಕಳು ಓದಲಿಕ್ಕೆ ಪ್ರತಿ ಹಳ್ಳಿಯಲ್ಲೂ ಪ್ರೌಢಶಾಲೆಗಳಿಲ್ಲ, ಕಾಲೇಜುಗಳಿಲ್ಲ ಅಂಥೇಳಿ ಸೈಕಲ್ ಕೊಟ್ಟು ಹೆಣ್ಣು ಮಕ್ಕಳಿಗೆ ಓದಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದಂಥವ್ರು ಯಡಿಯೂರಪ್ಪನವರು. ಅಷ್ಟೇ ಅಲ್ಲದೇ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗಾಗಿ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ವಸತಿ ಶಾಲೆಗಳನ್ನು ಮಾಡಿದಂಥವ್ರು ಯಡಿಯೂರಪ್ಪನವರು. ಹೆಣ್ಣು ಮಕ್ಕಳು ಅವ್ರ ಕುಟುಂಬಕ್ಕೆ ಭಾರ ಆಗಬಾರ್ದು ಅಂಥೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಂಥವ್ರು ಯಡಿಯೂರಪ್ಪನವರು. ಅಷ್ಟೇ ಅಲ್ಲ, ರೈತಾಪಿ ವರ್ಗದವ್ರಿಗೆ 10 HP ವರೆಗೂ ಪುಕ್ಕಟ್ಟ ವಿದ್ಯುತ್ ಕೊಟ್ಟಂಥವ್ರು. ರೈತರಿಗೆ ಪ್ರೋತ್ಸಾಹಿಸಲಿಕ್ಕೆ ಹಾಲಿಗೆ ಪ್ರೋತ್ಸಾಹಧನವನ್ನು ಕೊಟ್ಟವರು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡುವುದರ ಮೂಲಕ ಅವರ ಸಾಮಾಜಿಕ ಕಳಕಳಿ, ಕಾಳಜಿ, ಬದ್ಧತೆಯನ್ನು ತೋರಿದಂಥವ್ರು. ಅವರಿಗೆ ಇವತ್ತು 84 ವರ್ಷ. ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, 100 ವರ್ಷಗಳ ಕಾಲ ಯಡಿಯೂರಪ್ಪನವರು ಆರೋಗ್ಯವಂತರಾಗಿ ಈ ನಾಡಿನ ಜನರ ಕಲ್ಯಾಣಕ್ಕಾಗಿ ಸದಾ ಮಾರ್ಗದರ್ಶನ ಮಾಡ್ತಾ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸೋದ್ರೊಂದಿಗೆ 84ನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, 50 ವರ್ಷ ಯಡಿಯೂರಪ್ಪನವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಾಡಿನ ಸೇವೆಯನ್ನು ಮಾಡಿದಂಥವರು. ಅವರಿಗೆ ನಾವೆಲ್ಲರೂ ಸೇರಿ, ನಾಡಿನ ಮಠಾಧೀಶರು ಸೇರಿ, ಗಣ್ಯಮಾನ್ಯರು ಸೇರಿ, ಮೇ ತಿಂಗಳಲ್ಲಿ ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಜೀವನದ ಒಂದು ಚರಿತ್ರೆಯನ್ನು ಅನಾವರಣ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಮಾಡಿದೆವು. ಅದಕ್ಕಾಗಿ ಇವತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಮಾಜಿ ಶಾಸಕರಾದ ಗೌಟಿ ಮಠರವರು ಹೇಳಿದರು. ಪ್ರಭಾಕರ್ ಕೋರೆ ಅವರು ಅಧ್ಯಕ್ಷರು, ನಾನು ಮತ್ತು ರಾಮ್ಲೋ ಅವರು ಆ ಕಮಿಟಿಯಲ್ಲಿದ್ದು ಚಿತ್ರದುರ್ಗದಲ್ಲೇ 50 ವರ್ಷದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಆಲೋಚನೆ ಇದೆ. ಅದಕ್ಕಾಗಿ ಮುಂದಿನ ರೂಪರೇಷೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಪ್ರಮುಖರು ಮತ್ತು ಅನುಭವಸ್ಥರ ಜೊತೆಯಲ್ಲಿ, ಯಡಿಯೂರಪ್ಪನವ್ರ ಒಡನಾಟಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಕಾರ್ಯಕ್ರಮದ ರೂಪರೇಷೆಗಳನ್ನು ಮುಂದಿನ ಸುದ್ದಿಗೋಷ್ಠಿಯಲ್ಲಿ ನಾವು ಪ್ರಕಟ ಮಾಡ್ತೇವೆ. ಮತ್ತು ಈ ಕಾರ್ಯಕ್ರಮ ಮೇ ತಿಂಗಳಲ್ಲಿ ಚಿತ್ರದುರ್ಗದಲ್ಲೇ, ಚಿತ್ರದುರ್ಗ ಯಾಕಂದ್ರೆ ಚಿತ್ರದುರ್ಗ ಸೆಂಟ್ರಲ್ ಪ್ಲೇಸ್ ಇದೆ, ಸೆಂಟ್ರಲ್ ಕರ್ನಾಟಕ, ಮತ್ತು ಎಲ್ಲ ಕಡೆಯಿಂದನೂ ಹೆದ್ದಾರಿಗಳು ಬಂದು ಚಿತ್ರದುರ್ಗಕ್ಕೆ ಸೇರ್ತಾವ. ನಾಡಿನಿಂದ ಪ್ರತಿಯೊಂದು ಜಿಲ್ಲೆ, 30 ಜಿಲ್ಲೆಯಿಂದ ಬರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಸೇರಿ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈಗಾಗಲೇ ಆಲೋಚನೆ ಮಾಡಿದ್ದೀವಿ ಮತ್ತು ತೀರ್ಮಾನವನ್ನು ಕೂಡ ಮಾಡಿದ್ದೀವಿ. ನಮ್ಮ
ಗೆಳೆಯರಾದ ಶ್ರೀರಾಮ್ರವರು ಇನ್ನಷ್ಟು ವಿಷಯಗಳನ್ನ ಮಾಧ್ಯಮದವರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಡೇಟ್ ಅಂತಿಮ ಆಮೇಲೆ ಮಾಡ್ತೀವಿ, ಆಮೇಲೆ ತಿಳಿಸ್ತೀವಿ. ಎರಡನೇ ಹಂತದ ಮೇದಲ್ಲಿ ಮಾಡಬೇಕಂತ ಮಾಡಿದ್ವಿ. ಫಸ್ಟ್ ವೀಕ್ ಆಗ್ಬೋದು, ಸೆಕೆಂಡ್ ವೀಕ್ ಆಗ್ಬೋದು. ಮತ್ತೊಂದು ಸಭೆ, ಮುಂದಿನ ಸಭೆ ಯಾವಾಗ ಮಾಡ್ತೀವಿ? ಮುಂದಿನ ಸಭೆ ನಾವು ನೋಡೋಣ, ಒಂದು ವಾರದ ನಂತರ ಇನ್ನೂ ಅಲ್ಲೇ ಇಲ್ಲೇ ಚರ್ಚೆ ಮಾಡೋದದ. ಸ್ವಲ್ಪ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗ್ಯದ, ಮಠಾಧೀಶರನ್ನ ಭೇಟಿ ಆಗ್ಬೇಕಾಗ್ಯದ. ಆದ ನಂತರ ಮುಂದಿನ ಸಭೆಯನ್ನು ಮಾಡ್ತೀವಿ.